ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಹಚ್ಕಡೆ ಹೆರಿಗೆ ಆಗ್ಬಿಡಂಗೆ ಮಾಡವ. ಅಡ್ಮಿಟ್ ಬೇರೆ ಮಾಡ್ತಾನೆ ಡಾಕ್ಟ್ರು. ನಾಳೆಗೆ ಇರೋದು ಹೆರಿಗೆ ಟೈಮು. ಇವತ್ತೇ ಒಟ್ನ ಅನ್ಕ ಬಡ್ಕತಾ ಕೂತವಳೆ. ಏನೋ ಎತ್ಕೋ, ನನಗಂತೂ ಭಾರಿ ಹೆದರಿಕೆ ಐತಾ ಕೂತದೆ. ಅಯ್ಯೋ ಮುಗಿನೋವು ಕಾಪಾಡಪ್ಪ ಭಗವಂತ, ಕಾಪಾಡು ನನ್ನ ಮಗಳನ್ನ, ಕಾಪಾಡವ್ವ ತಾಯಿ ನಮ್ಮವನೇ ಕಾಪಾಡು. ನನ್ನ ಮಗಳು ಕಷ್ಟ ನೋಡೋಕ್ಕಾಯ್ತಾ ಇಲ್ಲ ಅಲ್ಲ. ಹೊಸಿಯ ಅಚ್ಚುಕಟ್ಟಾಗಿ ಏನಾರು ನಿಮ್ದಾಗಿರಿಸ್ಬೇಡ್ದ ನನ್ನ ಮಗಳನ್ನ. ಅದಕ್ಕೆ ಹಿಂಗೆ ಹೊಟ್ಟೆ ಉರಿಸ್ತಾ ಇದ್ದೀನಿ. ನೀನು ದೇವ್ರೆ ಕಾಪಾಡುವ ನನ್ನ ಮಗಳನ್ನ, ಕಾಪಾಡು. ಹಿಂಗೆ ಹೊಟ್ಟೆ ಉರಿಸ್ಬೇಡಕತ್ತೆ ನನ್ನ ಮಗಳನ್ನ ಅಚ್ಚುಕಟ್ಟಾಗಿ ಕಾಪಾಡುವ ತಾಯಿ ನಮ್ಮವ್ವ ಚಾಮುಂಡೇಶ್ವರಿ ಭಗವಂತ. ಮುಕ್ಕೋಟಿ ದೇವ್ರೆ ನನ್ನ ಮಗಳಿಗೆ ಒಳ್ಳೆ ಹೆರಿಗೆ ಆಗ ನೋಡ್ಕೊಂಡ್ರಪ್ಪ. ನನ್ನ ಮಗಳು ಕಿರ್ಚಾಡಿ ಅರ್ಚಾಡ ನೋಡಿದ್ರೆ ನನಗೆ ಜೀವ ಹೋಯ್ತಾ ಕೂತದೆ. ಏನೋ ಕಣ್ಣಲ್ಲ ಎತ್ತವ ಅಂತವ. ಕಾಪಾಡಪ್ಪ ಕಾಪಾಡು. ನಮ್ಮ ಹೊಟ್ಟೆಯವನ್ನ ಜಲ್ಲಿ ಕೂತ್ನ ಕಣ್ಣಲ್ಲ. ಡಾಕ್ಟರು ಬಂದಿರೋ ಕೇಳ್ಬೋದಾಗಿತ್ತು, ಏನೋ ಎತ್ತುವ ನನ್ನ ಮಗಳಿಗೆ ಏನಾಯ್ತು ಅಂತವ. ಅವರು ಬಂದಿಲ್ಲ. ಅಯ್ಯೋ ಇತ್ತು. ಈಗ ಫೋನ್ ಮಾಡಿ ಹೇಳ್ತಿಂತಾಳು. ರತ್ನಿಗಣ್ಣು ಫೋನೇ ಮಾಡಿಲ್ವಲ್ಲ ನಾನು. ಗಾಬ್ರಿಗೆ ಇಲ್ಲೇ ನಿಂತೀನಿ, ಫೋನೇ ತೆಗಿಟ್ಬಿಟ್ಟೆ ನಾನು. ಅಯ್ಯೋ ನಮ್ಮ ಮೊದಲೇ ಹೇಳಿವ್ನಿ, ಬನ್ನಿ ನೀವು ಹೆರ್ಗಿರ್ಗೆ ನಾವು ಕಾಣಿಸ್ಕೊಂಡ್ರೆ ಇಲ್ಲಿ ಇಬ್ಬರೇ ಇರೋದು, ಓಡಾಡಕ್ಕಿಲ್ಲ ಅಂತವ. ನಮ್ಗೆ ಗೊತ್ತಾಯ್ಕಿಲ್ಲ ಹೆಂಗೆ ಏನು ಸೇರಿಸೋದು ಮಾಡೋದು. ಯಾರಿಗೂ ಒಬ್ರು ತಲೆ ಕೆಡಿಸ್ಕೊಳಕ್ಕಿಲ್ವಲ್ಲ. ಅಯ್ಯೋ ನನಗಂತೂ ಸಾಕಾಗಿ ಹೋಯ್ತದೆ ತಾಗಿ. ಏನು ನಾವೇನು ಓದಿದವ ಬರ್ತಿದವ, ಡಾಕ್ಟ್ರು ತಗೋ ಅದು ಕೊಡಿ ಇದು ಕೊಡಿ ಅದು ಇದು ಅಂತ ಏನೇನೋ ಕೇಳ್ತಾರೆ. ನನಗೆ ಏನಂತ ಕೊಡೋನೇ ಇಲ್ಲವ. ಇಲ್ಲಿ ನೋಡ್ರಿ ಹಂಗೆ ಬರೀರಿ ಅದು ತುಂಬಿ ಅಂತ ಏನೇನೋ ಅಂತ ಕೂತವ್ರೆ. ಯಾರು ಬಂದಿದ್ರೆ ಆಯ್ತಿಲ್ವಾ ರತ್ನಿಗಂಡ ಇಲ್ಲ ಅವ್ರ ಇಟ್ಟಿಲಿ ಯಾರು. ನನಗೆ ಬೇರೆ ಏನು ಗೊತ್ತಾಯ್ತಲ್ಲ. ಈ ನನ್ನ ಮಗ ಬೇರೆಯಾ, ಅವನಂತೂ ಬಂದಾನ. ಅವ್ರು ಯಾರು ಬರೋಕ್ಕಿಲ್ಲ. ಅವ್ರವ್ರ ಹೇಳ್ತೀರೇ ಹೆಚ್ಚಾಗೋಯ್ತಾರೆ. ಮದುವೆ ಆದ ತಕ್ಷಣ ಹೇಳ್ತೀವಿ ಸರ್ ಕರ್ಕ ಸುತ್ತು ಬಿಡ್ತಾರೆ. ಅವ್ರದ್ದಿರಲಿ, ಇವ್ರಾರು ಬರಬೇಕು ತಾನೆ, ರತ್ನಿಗಂಡನವ್ರು ಬರಬೇಕು ತಾನೆ. ಬರ್ದನೆಯ ಹಿಂಗೆ ನಾಟಕ ಆಡ್ತಾ ಕೂತಾರಲ್ಲ, ಬತ್ತೀನಿ ಅಂದ್ಬಿಟ್ಟು ಡಾಕ್ಟ್ರು ಅವರು ಹೋಯ್ತಾರೆ. ಡಾಕ್ಟ್ರೇ ಹೇಳಿ, ನೀವೇ ಪೇಷಂಟ್ ರತ್ನಿ ಇದಾರಲ್ಲ ಅವ್ರ ಕಡೆಯವರಲ್ವಾ? ಡಾಕ್ಟ್ರೇ, ಅದೇ ಹೆರಿಗೆ ಅಂದ್ಬಿಟ್ಟು ಕರ್ಕೊ ಹೋಗಿದ್ರಲ್ಲ, ಏನಾಯ್ತು? ಅದೇ ಏನು ಅಂತ ಹೇಳಿದ್ರೆ, ನಾವು ಇವಾಗ ಯಾವುದನ್ನೂ ಏನು ಹೇಳೋದಕ್ಕಾಗೋದಿಲ್ಲ. ತುಂಬ ಸೀರಿಯಸ್ ಆಗಿಬಿಟ್ಟಿದೆ. ಅದು ಅಲ್ಲದೆ ಹೆರಿಗೆ ತುಂಬ ಕಷ್ಟ ಇದೆ. ಏನು ಮಾಡಬೇಕು ಅಂತಂದರೆ ಕಷ್ಟ ಹೇಳೋಕ್ಕಾಗಲ್ಲ. ನಾವು ಯಾವುದನ್ನೂ ಮಗುಗೆ ಯಾವುದನ್ನೂ ಹೇಳೋಕ್ಕಾಗೋದಿಲ್ಲ. ತಾಯಿಗೂ ಅಷ್ಟೇ. ದೇವ್ರನ್ನ ಬೇಡ್ಕೊಳ್ಳಿ, ನಾವು ಟ್ರೈ ಮಾಡ್ತಾ ಇದ್ದೀವಿ. ಆದ್ರೂ ಯಾವುದೂ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ನಿಮ್ಮ ಅದೃಷ್ಟ. ಅಲ್ಲ ಕಂಡಕ್ಟ್ರೆ, ಏನು ಹೇಳ್ತಿದ್ದೀರಿ ನೀವು? ಅಯ್ಯೋ ನಿಮ್ಮ ಕಾಲಿಗೆ ಬೇಕಾದ್ರೆ ಬಿದ್ದುಬಿಡ್ತೀನಿ ಕಂಡಕ್ಟ್ರೆ. ನಿಮ್ಮ ಪಾದನ ತಲೆ ಮೇಲೆ ಹಿಂಗೆ ಮಾತಾಡ್ಲಕ್ಕೆ ಹೋಗ್ಬಿಡಿ ಕಂಡಕ್ಟ್ರೆ. ಬೇಕಾದ್ರೆ ನಿಮ್ಮ ಕಾಲಿಗೆ ಬೇಕಾದ್ರೆ ಬಿದ್ದುಬಿಡ್ತೀನಿ. ಇಂಥ ಮಾತಾಡಕ್ಕೆ ಹೋಗ್ಬಿಡಿ ಕಂಡಕ್ಟ್ರೆ. ಅಲ್ಲ ಇದು ಏನು ಇಂಥ ಮಾತಾಡ್ತಾ ಕೂತಿದ್ದೀರಲ್ಲ ನೀವು? ಒಳ್ಳೆ ನನ್ನ ಪ್ರಾಣ ಅನ್ಕೊಂಡು ನೀವು ಅಲ್ಲ ಯಾವನು ಅಲ್ಲ ಕಂಡಕ್ಟ್ರೆ. ಏನು ತೊಂದರೆ ಇಲ್ಲ ಅಂತ ಹೋಸಲ್ ಬಂದಾಗಲೇ ಅಂದಿದ್ದೀರಲ್ಲ. ಇಲ್ಲ ಹೆರಿಗೆಗೆ ತುಂಬ ತೊಂದರೆ ಆಗ್ತಾ ಇದೆ. ನಮಗೆ ಗೊತ್ತಾಗ್ತಿಲ್ಲ ಯಾವ ಥರ ಮಾಡಬೇಕು ಅಂತ. ಮಗು ಮತ್ತು ಅಮ್ಮ ಇಬ್ಬರು ತುಂಬ ಸೀರಿಯಸ್ ಆಗಿಬಿಟ್ಟಿದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಅದಕ್ಕೆ ನಾವು ನಿಮ್ಮದೊಂದು ಸೈನ್ ಬೇಕಾಗಿತ್ತು. ಅದಕ್ಕೆ ಕೇಳಿಬಿಟ್ಟು ಯಾವುದನ್ನೂ ಹೋಗೋಣ ಅಂತ ಅಂದ್ಬಿಟ್ಟು ಹಂಗೆ ಬಂದಿತ್ತು. ಬನ್ನಿ, ಅಲ್ಲಿ ಫಾರ್ಮ್ ಫಿಲ್ ಮಾಡ್ಬಿಟ್ಟು ಸೈನ್ ಮಾಡಿ ಬನ್ನಿ. ಅವ್ರ ಹಸ್ಬೆಂಡ್ ಯಾರು ಇಲ್ವಾ? ಅಯ್ಯೋ ಅವರೇ ಕಂಡಕ್ಟ್ರೆ, ಫೋನ್ ಮಾಡಿ ಕರಿತೀನಿ ರೀ. ಅಯ್ಯೋ ದೇವ್ರೆ ಭಗವಂತ. ನೀವು ಹೊಳ್ಬೇಡಿ, ಏನೂ ಆಗೋದಿಲ್ಲ. ಬನ್ನಿ, ನೀವು ಮೊದಲು ಸೈನ್ ಮಾಡಿ. ಅಯ್ಯೋ ಫೋನ್ ಎಲ್ಲಿರೋದು ಕಣ್ಣಲ್ಲವ, ಮೊದಲು ಫೋನ್ ಹೊಡ್ಬೇಕು ಫೋನ. ಅಯ್ಯೋ ನನ್ನ ಮಗಳಿಗೆ ಯಾಕವ ಭಗವಂತ ಈಗ ಹೊಟ್ಟೆ ಉರಿಸ್ತೇನೆ. ಅಯ್ಯೋ ದೇವ್ರೆ. ಮೊದಲು ಒಂದು 4-5 ಮೊಗ ಬಸ್ರಿಯಾಗಿ ಮೊಗ ಎಲ್ಲ ಸತ್ತೋದು. ಒಂದು 2 ಮೊಗ ಹುಟ್ಟಿದ ಮೇಲೆ ಸತ್ತೋದು. ಅಯ್ಯೋ ಇದ್ದಾರು ಉಳಿಸ್ಕೊಡವ ನನ್ನ ಮಗಳೂರು ಮೊಗನು ಕಾಂತನು ಬೇಕಾದ್ರೆ ನಾನು ಬೇಕಾದ್ರೆ ತಗೊಂಬಿಡವ ಜೀವವ. ಅಯ್ಯೋ ಅಯ್ಯೋ ಒಂಚೂರು ಜ್ಞಾನ ಇಲ್ಲ. ಒಂಚೂರು ಜ್ಞಾನ ಇಲ್ಲ ಇವ್ರಿಗಂತೂ. ಸೊಸೆ ಮೇಲೆ ಒಂಚೂರಾರು ಜ್ಞಾನ ಇದ್ದದ, ಏನಾದ್ರು ಮಾಡಿದ ಮಟ್ಟದ ಅಂತ ಏನಾದ್ರು ಜ್ಞಾನ ಇದ್ದದ? ಏನಾದರೂ ಏನೂ ಇಲ್ಲ. ಬಸ್ ಗೊತ್ತಾಗತ್ತೆ, ಹೆರಿಗೆ ಗೊತ್ತಾಗತ್ತೆ. ಏನಾದ್ರು ಫೋನ್ ಮಾಡೋದ ಮಟ್ಟದ ಹೆಂಗೇನೋ ವಿಚಾರಿಸೋದ ಅನ್ನೋದಿಲ್ಲ. ಫೋನು ಮಾಡಿಲ್ಲ, ಏನೂ ಇಲ್ಲ. ಹೆಂಗೆ ಏನು ಅಂತ ಕೇಳುವಿಲ್ಲ. ಅದು ಯಾಕವ ಹಿಂಗೆ ಹೊಟ್ಟೆ ಮೊಟ್ಟೆ ಕಟ್ತಾ ಕೂತಿದ್ದಾರು, ಯಾಕೆ ಹೊಟ್ಟೆ ಉರಿಸ್ತಾ ಇದ್ದಾರು ಅಂತ ಮತ್ತೆ ಫೋನ್ ಮಾಡ್ತೀನಿ. ಇವ್ರು ಬೇರೆ ಅದೇನೋ ಸೈನ್ ಬೇರೆ ಮಾಡಬೇಕು ಅಂದವ್ರೆ. ಅದು ಏನಕ್ಕೋ ಏನೋ ಕಾಣಿಯ ನನಗೈತಿಲ್ಲ. ಯಾಕೋ ತಲೆ ನೋಯ್ತಾಯ್ತಲ್ಲ ನನಗೆ. ಇವ್ರೇನು ಕಷ್ಟ ಸುಖಕ್ಕೆ ಆದಾರ ಆಗಲಿಲ್ಲ. ಫೋನ್ ಮಾಡಿ ಸಾಕಾಯ್ತದಲ್ಲ. ಫೋನ್ ತೆಗಿಬೇಕು ತಾನೇ. ಫೋನ್ ತೆಗಿದೇನೆ ನಾಟಕ ಆಡ್ತಾ ನಿಂತಿದ್ದಾರ. ನಾಟಕವಾಯ್ತು ಅವ್ರು ಎಕ್ತಿಗೆ ಬೆಂಕಿ ಹಾಕ. ಕಷ್ಟ ಸುಖಕ್ಕೆಲ್ಲ ಆಯ್ಕಿಲ್ಲ. ಅಯ್ಯೋ ನನ್ನ ಮಗಳಿಗೆ ಏನೋ ಆಗ್ತಾರೆ ಸಾಕು ಕಣವ ಭಗವಂತ. ಬೇಕಾದ್ರೆ ನನ್ನ ಜೀವ ಬೇಕಾದ್ರೆ ತಕೊಬಿಡು.
ಅಂತ ಫೋನ್ ಮಾಡೋಣವ್ವ ನಾನು. ಫೋನ್ ಎಷ್ಟಲ್ಲಿ ಮಾಡಿ ಸಾಯನೇ ನಾನು. ಫೋನ್ ಬೇರೆ ಎತ್ತಕ್ಕಿಲ್ಲ, ಜ್ಞಾನ ಬೇಕು. ಟ್ರಂಗ್ 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 ಟ್ರಂಗ್. ಹಲೋ, ಹೇಳಿ ಬಿಗ್ರೆ. ಹಲೋ, ಆಸ್ಪತ್ರೆಗೆ ನಾಳೆಗೆ ಒತ್ತಾಗದೆ ಅಂದಿದ್ದೀರಲ್ಲ, ನಾಳೆ ಕರ್ಕೊ ಹೋದಿರಾ? ನಾನೇ ಈಗ ಫೋನ್ ಮಾಡೋದ ಅಂತ ಅನ್ಕೊಂಡಿದ್ದೆ. ಏನ್ ಮಾಡ್ತಿದ್ದೀರಿ? ಅಯ್ಯೋ, ಆಸ್ಪತ್ರೆ ಕರ್ಕೊ ಬಂದಿವಿ, ಹೆರಿಗೆ ನೋವು ಅಂತೆ ಅದಕ್ಕೆ. ಏನ ಆಸ್ಪತ್ರೆ ಕರ್ಕೊ ಬಂದಿದ್ದೀರಿ? ನಾಳೆಗಲ್ವಾ ಡೇಟ್ ಇದ್ದಿದ್ದು? ಇವತ್ತೆಯಾ? ಅಯ್ಯೋ, ಅವಳು ಒಟ್ಟು ಅಂತ ಬಾರಿಯ ಬಡ್ಕತ ಕೂತಿದ್ಲು. ಆಸ್ಪತ್ರೆ ಕರ್ಕೊ ಬಂದಿವಿ. ಇಲ್ಲಿ ನೋಡಿದ್ರೆ ಅವರು ಸೀರಿಯಸ್, ಯಾವ್ದು ಹೇಳಕ್ ಐಕಿಲ್ಲ ಅಂತ ಕೂತವ್ರೆ. ಏನ ಏನ್ ಮಾತಾಡ್ತಿದ್ರಿ ನೀವು? ಬಿಡ್ತೋನಿ ಅಣ್ಣ, ಅದೇನ್ ಚಂದ ಬಿಟ್ಟು ಮಾತಾಡ್ತಿದ್ರಿ ನೀವು? ಸುಮ್ಮನೆ ನೀವು ಅದನ್ನೆಲ್ಲ ಯೋಚನೆ ಮಾಡ್ಕೊ ಕುತ್ಕೋಬೇಡಿ. ಈಗ ಯಾವ ಆಸ್ಪತ್ರೆ ಹೇಳಿ? ಅದೇ ಸಿಟಿ ಗೌರ್ಮೆಂಟ್ ಆಸ್ಪತ್ರೆ ಐತಲ್ಲ ಅಲ್ಲಿ. ಅಯ್ಯೋ ಭಗವಂತನೇ, ಅಲ್ಲ ಏನ್ ಮಾತಾಡ್ತಿದ್ರಿ? ಇನ್ನೊಂದ್ಸಲಿ ಕೇಳಿ ನೋಡಿ ಹೋಗಿ ಡಾಕ್ಟ್ರನ್ನ. ಏನೇನೋ ಅಂದು ಏನೇನೋ ಕೇಳಿಸ್ಕೊಬಿಟ್ಟಿದ್ದೀರಿ. ಆಮೇಲೆ ಇಲ್ಲಕ್ಕ ತಕೊಳ್ಳಿ, ಡಾಕ್ಟ್ರನ್ನ ಸರಿಯಾಗಿ ಕೇಳಿದೆ. ನನಗಂತೂ ಗಾಬರಿ ಹಿಡ್ದಂಗೆ ಆಗ್ಬಿಟ್ಟು ಏನ್ ಮಾಡ್ಬೇಕು ಬಂದು ಗೊತ್ತಾಗಿಲ್ಲ. ಅಯ್ಯೋ ಭಗವಂತೆ, ಯಾವಾಗ ಬಂದಿರಿ ನೀವು? ನಿಮ್ಮ ಮಗ ನೋಡ್ರೆ ಬರ್ತೀನಿ ಅಂದ್ರೆ ಅವರು ಬರ್ಲಿಲ್ಲ, ಫೋನ್ ಬಂದ್ರೆ ಫೋನ್ ಎತ್ತಕ್ಕಿಲ್ಲ. ಕಷ್ಟ ಸುಖ ಅಂದ್ರೆ ಹಿಂಗೆ ನೀವು ಮಾಡೋದು? ಅಯ್ಯೋ, ನಾನು ಈಗಲೇ ಬರ್ತೀನಿ ಕತೆ. ನೀವು ಸುಮ್ಮನೆ ಏನೇನೋ ತಲೆ ಹಾಕಬೇಡಿ. ಏನು ಆಯ್ಕಿಲ್ಲ ಇವಳಿಗೆ, ಏನು ಆಯ್ಕಿಲ್ಲ ಕತೆ. ನೀವೇನೇನೋ ಯೋಚನೆ ಮಾಡಕ್ ಹೋಗ್ಬೇಡಿ. ರಸ್ತಿಗೆ ಏನು ಆಯ್ಕಿಲ್ಲ, ಅದೇ ಕಂಗೆ ಸುಮ್ಮನೆ ಇಲ್ದಿರೋದೆಲ್ಲ ಯೋಚನೆ ಮಾಡಿರಿ. ಏನು ಆಯ್ಕಿಲ್ಲ, ಸುಮ್ಮನೆ ಧೈರ್ಯ ತಗೊಳ್ಳಿ. ನೀವು ಅಣ್ಣವ್ರೆಲ್ಲ ಹೋದ್ರು? ಅಣ್ಣವ್ರ ಕೊಡಿ, ನಾನು ಮಾತಾಡ್ತೀನಿ ಅಣ್ಣವ್ರ ಜೊತೆಗೆ. ಅಲ್ಲ ಎತ್ತಗೋದ್ರ ಕಣ್ಣಲ್ಲ ಅವರು. ಏನು ಆಯ್ಕಿಲ್ಲ, ಸುಮ್ಮನಿರಿ. ನೀವು ಯಾಕಂಗೆ ಆಡಿರಿ? ಏನು ಅಂದರೆ ಏನು ಆಯ್ಕಿಲ್ಲ, ನೀವು ತಲೆ ಕೆಡಿಸ್ಕೊಬೇಡಿ. ನಾನು ಬರ್ತೀನಿ, ಈಗ ಹೊರಡ್ತೀನಿ. ಹೇಳ್ತೀನಿ ನಾನು ಅವ್ನಿಗೆ, ರಮೇಶನ್ಗೆ ಹೇಳ್ತೀನಿ, ಕೆಲಸ ಇದ್ದುವೆ ಬಿಟ್ಬಿಟ್ಟು ಬಂದ್ಬಿಡು ಅಂತ. ಏನು ಆಯ್ಕಿಲ್ಲ, ನೀವು ಧೈರ್ಯ ತಗೊಳ್ಳಿ, ಬರ್ತೀವಿ ಇಲ್ಲೇ ಕತೆಯ. ಅಯ್ಯೋ ದೇವ್ರೇ ಭಗವಂತನೇ, ಒಳ್ಳೇದು ಮಾಡವ. ಏನು ಆಯ್ಕಿಲ್ಲ ಇರಿ, ನೀವು ತಲೆ ಕೆಡಿಸ್ಕೊಬೇಡಿ. ದೇವ್ರ ಅವನೇ, ಯಾರಿಗೂ ಏನು ಮಾಡೋಕ್ಕಿಲ್ಲ ಕತೆ. ನಾವು ಯಾರಿಗೂ ಏನು ಮಾಡಿಲ್ಲ ಅದನ್ನೇನ ಅಂಥದ್ರಲ್ಲಿ ನಮ್ಮ ಮನೆಗೆ ಏನೋ ಆದದ. ಏನು ಆಯ್ಕಿಲ್ಲ, ತಲೆ ಕೆಡಿಸ್ಕೊಬೇಡಿ, ಸುಮ್ಮನಿರಿ. ನಾನು ಬರ್ತೀನಿ ಕತೆ. ಈಗ ನೀವು ಧೈರ್ಯ ತಗೊಳ್ಳಿ. ಡಾಕ್ಟ್ರು ಏನೆಂದರೆ ಏನೋ ಎತ್ತ ಕೇಳಿ ಮಾತ್ರೆ ತಗೊಡ್ತೀರಿ. ಬರ್ತೀವಿ, ಏನು ಆಯ್ಕಿಲ್ಲ ಕತೆ. ಧೈರ್ಯ ತಗೊಳ್ಳಿ, ಮೊದಲಾಗಿ ನೀವು ಧೈರ್ಯ ತಗೊಳ್ಳಿ, ಏನು ಆಯ್ಕಿಲ್ಲ. ಅಯ್ಯೋ, ಅದು ಏನು ಧೈರ್ಯ ತಗೊಳ್ಳೋದು ಏನು ನನಗೆ ಒಂದು ಗೊತ್ತಿಲ್ಲ. ಅಯ್ಯೋ ದೇವ್ರೇ ಭಗವಂತ, ಅದು ಏನು ಧೈರ್ಯ ತಗೊಳ್ಳೋದು ಏನೋ ಒಂದು ಗೊತ್ತಾಯ್ತಲ್ಲ ಕಣ್. ತಗೊಳ್ಳಿ, ಹೆಂಗೆ ಏನು ಆಯ್ಕಿಲ್ಲ, ನೀವು ಧೈರ್ಯ ತಗೊಳ್ಳಿ. ಈಗ ಮೊದಲು ಅದೇ ಕಂಗೆ ಕುಗ್ಗೋಗಿದ್ದೀರಿ ನೀವು. ಧೈರ್ಯ ತಗೊಳ್ಳಿ, ಹಂಗೆಲ್ಲ ಆಡ್ಬೇಡಿ ಕತೆ. ಅಯ್ಯೋ, ಎಲ್ಲಿಂದ ಧೈರ್ಯ ಬಂದದು? ಅಯ್ಯೋ, ನನಗಂತೂ ಭಾರಿ ಭಯ ಆಯ್ತಾ ಕೂತದೆ. ಅವನಿಗೆ ಮಗಿಗೆ ಎರಡಕ್ಕೂ ಏನು ಹೇಳಕ್ಕಾಗಲ್ಲ ಅಂದ್ಬಿಟ್ಟವ್ರಲ್ಲ ಡಾಕ್ಟ್ರು. ಅಯ್ಯೋ, ಅದು ಏನು ಮಾತಾಡ್ತಿದ್ರಿ ನೀವು? ಆಸ್ಪತ್ರೆ ಸರಿಯಿಲ್ಲ, ಬೇರೆ ಆಸ್ಪತ್ರೆಗೆ ಕರ್ಕೋಗಿರಿ ನೀವು? ಅಯ್ಯೋ ಇಲ್ಲ ಕತೆ, ಆಸ್ಪತ್ರೆ ಚೆನ್ನಾಗೇ ಇದೆ, ಎಲ್ಲರೂ ಇಲ್ಲಿಗೆ ತಾನೇ ಬರೋದು, ಹಂಗೇನು ಹೇಳೋಕ್ಕಾಗಿಲ್ಲ. ಅಯ್ಯೋ ಅಯ್ಯೋ ದೇವ್ರೇ ಕಾಪಾಡವ್ವ. ನಿಮ್ಮ ಮಗರು ಫೋನ್ ಮಾಡಿ ಜಲ್ದಿ. ನಾನು ಈಗಲೇ ಫೋನ್ ಮಾಡ್ತೀನಿ, ನಾನು ಈಗಲೇ ಹೊಂಟು ಬರ್ತೀನಿ. ತಲೆ ಕೆಡಿಸ್ಕೊಬಿಡಿ, ಸುಮ್ಮನೆ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲಿಮಿಟ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.